ವಿಷಯ ಮತ್ತು ತಾವು ಜೈನ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಮತ್ತು ಪ್ರತಿ ವರ್ಷ ಆ ನಿಗಮಕ್ಕೆ 200 ಬಜೆಟಿನ 20% ಹಣ ಜೈನ ಅಭಿವೃದ್ಧಿ ನಿಗಮಕ್ಕೆ ಕೊಡಬೇಕು. ಇದು ನಮ್ಮ ಮೊದಲನೇ ಬೇಡಿಕೆ. ನಮ್ಮ ಎರಡನೇ ಬೇಡಿಕೆ, ಕರ್ನಾಟಕದಲ್ಲಿ ಒಟ್ಟು 414 ಹಾಸ್ಟೆಲ್ಗಳಿವೆ. ನಮ್ಮ ಬೇಡಿಕೆ ಏನಂದರೆ, ಈಗ ನೋಡಿ, ಜೈನರು 100% ಸಸ್ಯಗಳಾಗಿರೋದ್ರಿಂದ ನಮಗೆ ಸೆಪ್ರೇಟ್ ಆಗಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಹುಡುಗರ ಸಲುವಾಗಿ ಒಂದು ಹುಡುಗಿಯರ ಸಲುವಾಗಿ ಹಾಸ್ಟೆಲ್ ಕೊಡಬೇಕು ಅಂತ ಒಂದು 40 ಹಾಸ್ಟೆಲ್ ನಮ್ಮ ಬೇಡಿಕೆ ಇದೆ. ಇಡೀ ಕರ್ನಾಟಕದಲ್ಲಿ 414 ಅಲ್ಪಸಂಖ್ಯಾತರ ಹಾಸ್ಟೆಲ್ ಇದೆ. ಅದರಲ್ಲಿ ಒಂದು 40 ಹಾಸ್ಟೆಲ್ ಆದರೂ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಹಾಸ್ಟೆಲ್ ಜೈನ ನಿಗಮದಲ್ಲಿ ಇಲ್ಲಿಯವರೆಗೂ ಒಂದು ಸಲ ಕೂಡ ಜೈನರಿಗೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ಜೈನ ಸಮಾಜಕ್ಕೆ ಸಿಕ್ಕಿಲ್ಲ. ನಮ್ಮ ಬೇಡಿಕೆ ಏನಂದ್ರೆ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ಜೈನ ಸಮಾಜಕ್ಕೆ ಕೊಡಬೇಕು ಮತ್ತು ಈ ವರ್ತಮಾನದಲ್ಲಿ ಯಾರಿಗೂ ಕೂಡ ನಿರ್ದೇಶಕನಾಗಿ ಆಯ್ಕೆ ಮಾಡಿಲ್ಲ ಜೈನ ಸಮಾಜ ಕಡೆಯಿಂದ. ಬೇರೆ ಬೇರೆ ಧರ್ಮದವರಿಗೆ ಮಾಡಿದ್ದಾರೆ, ಆದರೆ ಜೈನ ಸಮಾಜ ಕಡೆಯಿಂದ ಯಾರಿಗೂ ಕೂಡ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ನಿರ್ದೇಶಕನಾಗಿ ಮಾಡಿಲ್ಲ. ಈಗ ತಕ್ಷಣ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ಟು ನಿರ್ದೇಶಕರನ್ನು ಕೂಡ ಆಯ್ಕೆ ಮಾಡಬೇಕು. ನಮ್ಮ ನಾಲ್ಕನೇ ಬೇಡಿಕೆ ಇನ್ನೊಂದು, ಅಲ್ಪಸಂಖ್ಯಾತರ ಆಯೋಗ ಇದೆ. ಅಲ್ಪಸಂಖ್ಯಾತರ ಆಯೋಗದಲ್ಲಿಯೂ ಕೂಡ ಇಲ್ಲಿಯವರೆಗೆ ಅಧ್ಯಕ್ಷ ಸ್ಥಾನ ಜೈನ ಸಮಾಜಕ್ಕೆ ಸಿಕ್ಕಿಲ್ಲ. ಬರೀ ಒಂದೇ ಸಮುದಾಯದವರಿಗೆ ಕರ್ನಾಟಕ ಸರ್ಕಾರ ಅಧ್ಯಕ್ಷನ ಮಾಡ್ತಾ ಇದ್ದಾರೆ. ನಮ್ಮ ನಾಲ್ಕನೇ ಬೇಡಿಕೆ ಏನಂದ್ರೆ, ಅಲ್ಪಸಂಖ್ಯಾತರ ಆಯೋಗದಲ್ಲಿಯೂ ಕೂಡ ಅಧ್ಯಕ್ಷ ಸ್ಥಾನ ಜೈನ ಸಮಾಜಕ್ಕೆ ಕೊಡಬೇಕು. ಈಗ ವರ್ತಮಾನದಲ್ಲಿ ಆಯೋಗದಲ್ಲಿ ಜೈನ ಯಾವುದೇ ವ್ಯಕ್ತಿಗೆ ಸದಸ್ಯರನ್ನ ಮಾಡಿಲ್ಲ. ಜೈನ ಸಮಾಜದ ವ್ಯಕ್ತಿಯನ್ನ ಸದಸ್ಯನಾಗಿ ಮಾಡಬೇಕು. ನಮ್ಮ 5ನೇ ಬೇಡಿಕೆ, ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಜೈನರಿಗೆ ಬರೀ 5% ಮೀಸಲಾತಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ವಿಭಾಗದಲ್ಲಿ 5% ಮೀಸಲಾತಿಯನ್ನು 20% ಮಾಡಬೇಕಾಗಿ ನಮ್ದು 5ನೇ ಬೇಡಿಕೆ ಇದೆ. ಅದು ಆದ್ಮೇಲೆ ನಮ್ಮ 6ನೇ ಬೇಡಿಕೆ, ಕರ್ನಾಟಕದಲ್ಲಿ 100 ಪ್ರಾಚೀನ ಬಸ್ತಿಗಳಿವೆ ಜೈನ ಸಮಾಜದ್ದು. ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಅಂದ್ರೆ ಎಲ್ಲ ಪ್ರಾಚೀನ ಬಸ್ತಿಗಳು ಜೈನರದೇ ಇದೆ. ಪ್ರಾಚೀನ ಧಾರ್ಮಿಕ ಸ್ಥಳ ಯಾರ್ದೂ ಇಲ್ಲ ಅಲ್ಪಸಂಖ್ಯಾತರಲ್ಲಿ. ಅದು ಪ್ರಾಚೀನ ಧಾರ್ಮಿಕ ಸ್ಥಳಗಳು ಇರೋದು ಬರೀ ಜೈನರದ್ದು. ಸಮಸ್ಯೆ ಏನಾಗಿದೆ, ಬೇರೆ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳ ಸಂರಕ್ಷಣೆ ಸಲುವಾಗಿ ಸರ್ಕಾರ ಬೇರೆ ಬೇರೆ ನಿರ್ಣಯಗಳನ್ನು ತಗೊಂಡಿದೆ. ಆದರೆ ಪ್ರಾಚೀನ ಧಾರ್ಮಿಕ ಸ್ಥಳಗಳಿರುವ ಜೈನ ಸಮಾಜದ ಪ್ರಾಚೀನ ಧಾರ್ಮಿಕ ಸ್ಥಳಗಳ ಸಂರಕ್ಷಣೆ ಸಲುವಾಗಿ ಸರ್ಕಾರ ಯಾವುದೇ ಕಟ್ಟುನಿಟ್ಟಾದ ನಿಯಮ ಮಾಡಿಲ್ಲ, ಕಾನೂನು ತೆಗೆದುಕೊಂಡು ಬಂದಿಲ್ಲ. ನಮ್ಮ 6ನೇ ಬೇಡಿಕೆ ಏನೆಂದರೆ, ಕರ್ನಾಟಕದಲ್ಲಿ ಎಷ್ಟು ಪ್ರಾಚೀನ ವಸತಿಗಳಿವೆ ಮತ್ತು ಅದು ಎಷ್ಟು ಪ್ರಾಪರ್ಟಿ ಇದೆ, ಆ ಎಲ್ಲ ಪ್ರಾಪರ್ಟಿಯ ಸರ್ವೆ ಮಾಡಬೇಕು. ಈಗ ವರ್ತಮಾನದಲ್ಲಿ ನಮ್ಮ ಸಮಾಜ ಹತ್ರ ಕೂಡ ಪ್ರಾಚೀನ ಬಸ್ತಿಗಳು ಎಷ್ಟಿವೆ ನಮ್ಮ ಹತ್ರ ಕೂಡ ಮಾಹಿತಿ ಇಲ್ಲ, ಸರ್ಕಾರ ಹತ್ರ ಕೂಡ ಮಾಹಿತಿ ಇಲ್ಲ. ಮತ್ತು ಜೈನರು ಎಷ್ಟು ಪ್ರಾಚೀನ ಬಸ್ತಿಗಳಿವೆ, 99% ಪ್ರಾಚೀನ ಬಸ್ತಿಗಳ ಮೇಲೆ ಅತಿಕ್ರಮಣ ಇದೆ. ಹೀಗಾಗಿ ನಮ್ಮ 6ನೇ ಬೇಡಿಕೆ, ಎಲ್ಲ ಪ್ರಾಚೀನ ಬಸ್ತಿಗಳ ಸರ್ವೆ ಆಗಬೇಕು. ಅದು ಆದ್ಮೇಲೆ ಪ್ರಾಚೀನ ಬಸ್ತಿಗಳ ಸಂರಕ್ಷಣೆ ಸಲುವಾಗಿ ಒಂದು ಕಾನೂನು ತರಬೇಕು. ನಮ್ದು 7ನೇ ಬೇಡಿಕೆ ಏನಂದ್ರೆ, ಕರ್ನಾಟಕದಲ್ಲಿ ಈಗ ಜೈನ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ನಮ್ಮ ಜನಸಂಖ್ಯೆ ಎಲ್ಲಿ ಇಲ್ಲ ಅಲ್ಲಿ ಕೂಡ ಪ್ರಾಚೀನ ಬಸ್ತಿಗಳಿವೆ. ಹೀಗಾಗಿ ಕರ್ನಾಟಕದ ಎಲ್ಲ ಪ್ರಾಚೀನ ಬಸತಿಗಳಲ್ಲಿ CCTV ಕ್ಯಾಮೆರಾ ಹಚ್ಚಬೇಕು ಮತ್ತು ಒಂದು ಗಾರ್ಡನ್ ನಿಯುಕ್ತಿ ಮಾಡಬೇಕಾಗಿ ನಮ್ದು 7ನೇ ಬೇಡಿಕೆ ಇದೆ. ಸರ್, ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಸರ್ಕಾರ ಮಾಡ್ತಿಲ್ಲ ಸರ್. ನಮ್ಗೆ ಗೊತ್ತಿದೆ. ಅವರು ನೋಡಿ, ಎಲ್ಲ ಸಮಾಜದ ಹಿರಿಯರು ನೋಡಿ, ಇವರೆಲ್ಲ ಹಿರಿಯರಿದ್ದಾರೆ, ಎಲ್ಲರೂ ಮುಖ್ಯಮಂತ್ರಿ ಭೇಟಿಯಾಗಿದ್ದಾರೆ, ಸಚಿವರಿಗೆ ಭೇಟಿಯಾಗಿದ್ದಾರೆ, ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಆದ್ರೂ ಕೂಡ ಸರ್ಕಾರ ಅಷ್ಟು ಗಂಭೀರವಾಗಿ ಸ್ಥಳಗಳು ಆದ್ರೂ ಕೂಡ ಕರ್ನಾಟಕ ಸರ್ಕಾರ ಕ್ರಿಶ್ಚಿಯನ್ ಸಮಾಜಕ್ಕೆ ಕೊಟ್ಟಿರೋದು 10% ಕೂಡ ಜೈನ ಸಮಾಜಕ್ಕೆ ಕೊಟ್ಟಿಲ್ಲ. ನಮ್ದು ಇದೇ ಬೇಡಿಕೆ ಇದೆ, ಅವರಿಗೂ ಕೂಡಿ ನಮಗೂ ಕೂಡಿ, ಅವ್ರಿಗೆ ಹೇಗೆ ಕೊಡ್ತಾ ಇದಾರಲ್ಲ ಅದೇ ತರ ನಮಗೂ ಕೂಡಿ ಅಂತ ನಾವು ಬೇಡ್ತಾ ಇದ್ದೀವಿ. ಅದ್ರ ಜೊತೆ ನಮ್ಮ ಎಲ್ಲ ಪ್ರಾಚೀನ ಬಸ್ತಿಗಳ ಮೇಲೆ ಅತಿಕ್ರಮಣ ಇದೆ. ನಮ್ಮ 6ನೇ ಬೇಡಿಕೆ ಇದೆ, ನಮ್ಮ ಎಲ್ಲ ಪ್ರಾಚೀನ ಬಸ್ತಿಗಳ ಒಂದು ಸರಿ ಸರ್ವೆ ಮಾಡಿ, ಎಷ್ಟು ಪ್ರಾಚೀನ ಬಸ್ತಿಗಳಿವೆ. ತುಂಬಾನೇ ಕಷ್ಟ ಆಗ್ತಾ ಇದೆ. ನಾನು ಕಾರ್ಪೊರೇಟರು ಆಗಿದ್ದೀನಿ, ಮೈನಾರಿಟಿ ಡೈರೆಕ್ಟರು ಆಗಿದ್ದೀನಿ. ಸೊ ಇದ್ರ ಬಗ್ಗೆ ನಾನು ಸರ್ಕಾರದಲ್ಲಿ ನಮಗೆ ತುಂಬ ಕೀಳ್ಮಟ್ಟಕ್ಕೆ ನೋಡ್ತಾರೆ. ಜೈನು ಹೌದಾ, ಯಾಕೆ ಅಂದರೆ ಬಡವರು ನಿಮಗೆ ಕಾಣಿಸಲ್ಲ, ಸೌಕರ್ಯ ಜೊತೆ ನೀವು ವ್ಯವಹಾರ ಮಾಡ್ತೀರಾ,
ಒಂದು 10 ಜೊತೆ ವ್ಯವಹಾರ ಮಾಡ್ತೀರ, ಮಿಕ್ಕಿದು 100ನಲ್ಲಿ 90 ಇದ್ದಾರಲ್ಲ ಅವ್ರ ಜೊತೆ ನಿಮ್ಮ ವ್ಯವಹಾರ ಅವಶ್ಯಕತೆನೇ ಇಲ್ಲ, ಅವ್ರು ನಿಮ್ಗೆ ಕಾಣಿಸಲ್ಲ. ಬಟ್ ನಿಜವಾಗ್ಲೂ ಅಂದರೆ ನಮ್ಮಲ್ಲಿನೂ ಬರೋರು ತುಂಬ ಜನ ಇದ್ದಾರೆ. 10/10ನಲ್ಲಿ ಬದುಕೋರು ತುಂಬ ಜನ ಇದ್ದಾರೆ. ಅದು 50% ಇದ್ದಾರೆ. ಯಾಕೆಂದರೆ ನಾನು ಮೈನಾರಿಟಿನಲ್ಲಿ ಡೈರೆಕ್ಟರ್ ಆಗಿರುವಾಗ ಅಲ್ಪಸಂಖ್ಯಾತದಲ್ಲಿ ಲೋನ್ ಕೊಡಿಸಿದ್ದೀನಿ ಸರ್. ಅದೇ ನಮ್ಮ ಕಮಿಷನರ್ ಇದ್ದರು, ಅವರು ಆ ಸ್ಥಳದಲ್ಲಿ ಗಾಂಧಿನಗರ್ನಲ್ಲಿ ಆ ಜಾಗದಲ್ಲಿ ನೋಡಿ ಆಮೇಲೆ ಅಪ್ರೂವ್ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಬಂದಿದ್ದರು ಆ ಟೈಮ್ನಲ್ಲಿ. ಸೊ ಬಡವರು ಇದ್ದಾರೆ. ಸೊ ಸರ್ಕಾರ ನಮ್ಮ ಬಗ್ಗೆ ಗಮನ ಕೊಟ್ಟಾಗ ನಮಗೆ ಅನ್ಯಾಯ ಆಗ್ತಾ ಇದೆ. ನಾವು ಪ್ರೆಸ್ ಮುಂದೆ ಇವತ್ತು ಬಂದಿದ್ದೀವಿ ನಿಮ್ಮ ಜೊತೆ ನ್ಯಾಯ ಕೇಳೋಕೆ.